ಅಯೋಧ್ಯೆ ರಾಮ ಮಂದಿರದ ಲೋಕಾರ್ಪಣೆ, ಬಾಲರಾಮನಿಗೆ ಪ್ರಾಣ ಪ್ರತಿಷ್ಠಾಪನೆ, ಅದೊಂದು ಸಂಭ್ರಮ ಇತ್ತು. ಈಗ ಸಾಮಾನ್ಯರಿಗೆ ದರ್ಶನ ಶುರುವಾಗಿದೆ. ಅದೊಂದು ಬೇರೆಯಾದ ರೀತಿಯ ಸಂಭ್ರಮ. ಈ ಮಧ್ಯದಲ್ಲಿ ಕಾಶಿ ಜ್ಞಾನವ್ಯಾಪಿ ಕೇಸು ಅದು ಕೋರ್ಟ್ನಲ್ಲಿ ನಡೀತಾನೆ ಇದೆ. ಜ್ಞಾನವ್ಯಾಪಿ ಮಸೀದಿಯ ಗೋಡೆಯ ಮೇಲಿರುವ 5 ವಿಗ್ರಹಗಳಿಗೆ ಪೂಜೆ ಮಾಡಬೇಕು ಅಂತ ಈ ಹಿಂದೆ ನ್ಯಾಯಾಲಯಕ್ಕೆ ಹೋಗಿದ್ದರು. ನ್ಯಾಯಾಲಯ ವರ್ಷಕ್ಕೊಂದು ಸಲ ಪೂಜೆ ಮಾಡ್ಕೊಂಡು ಹೋಗಿ ಅಂತ. ವರ್ಷಕ್ಕೊಂದು ಸಲ ಯಾಕೆ, ದಿನನಿತ್ಯ ಪೂಜೆ ಮಾಡೋ ಅಧಿಕಾರ ನಮಗಿಲ್ವಾ ಅಂತ ಮತ್ತೊಮ್ಮೆ ಕೋರ್ಟಿಗೆ ಹೋದರು. ದಿನನಿತ್ಯ ಪೂಜೆ ಮಾಡೋದು ಅಂದರೆ ಏನು ನಿಜವಾಗ್ಲೂ ವಿಗ್ರಹಗಳು ಇದಾವಾ ಇಲ್ವಾ ಎಲ್ಲ ಚೆಕ್ ಮಾಡಿಸ್ಬೇಕಲ್ಲ. ಹಿಂದೂ ಕಕ್ಷಿದಾರರು ನೋಡಿ, ಐ ಜಸ್ಟ್ ಟೆಲ್ ಇಟ್, ಅದರಲ್ಲಿ ಏನು ಗ್ರಾಸ್ಪ್ ಮಾಡ್ಕೊತೀರ ನಿಮಗೆ ಬಿಟ್ಟಿದ್ದು. ಹರಿಶಂಕರ್ ಜೈನ್ ಮತ್ತು ವಿಷ್ಣು ಶಂಕರ್ ಜೈನ್ ಅನ್ನುವ ಅಪ್ಪ ಮಕ್ಕಳು ಹಿಂದೂ ಕಕ್ಷಿದಾರರ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಹಠ ಅವ್ರದ್ದು, ನ್ಯಾಯ ಕೊಡಿಸ್ಬೇಕಿದ್ರಲ್ಲಿ ಅಂತ. ಅಯೋಧ್ಯ ಕೇಸ್ನಲ್ಲೂ ಇದ್ದರು, ಮಥುರಾ ಕೇಸ್ನಲ್ಲೂ ಇದ್ದಾರೆ, ಕಾಶಿ ಕೇಸ್ನಲ್ಲೂ ಇದ್ದಾರೆ. ಅವರು ಒತ್ತಾಯ ಮಾಡಿದ್ರು. ASI ಅಂತ ಒಂದಿದೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಇತಿಹಾಸದಲ್ಲಿ ಏನಿತ್ತು ಏನಿಲ್ಲ ಸರ್ವೆ ಮಾಡಿ ಹೇಳ್ತಾರೆ ಅವರು. ಅಯೋಧ್ಯೆಯ ವಿಷಯದಲ್ಲಿ ಗೊಂದಲವಾದಾಗಲೂ ನ್ಯಾಯಾಲಯ ಅವರಿಂದ ಸರ್ವೆ ಮಾಡಿಸಿದೆ. ಬಾಬರಿ ಮಸೀದಿ ಅದರ ಕೆಳಗಡೆ ದೇವಸ್ಥಾನ ಇತ್ತೋ ಇಲ್ಲವೋ ಸರ್ವೆ ಮಾಡಿ ಹೇಳಿ ಅಂತ ಅವರು ಸರ್ವೆ ಮಾಡಿ ರಿಪೋರ್ಟ್ ಕೊಟ್ಟರು. 16 ಸಾಲುಗಳ 85 ಕಂಬಗಳ ಭವ್ಯ ದೇವಸ್ಥಾನ ಇತ್ತಿದ್ರ ಕೆಳಗೆ ಅಂತ. ವಿಷ್ಣು ಶಂಕರ್ ಜೈನ್ ಇಲ್ಲೂ ಅಧ್ಯವಾದ ಮಾಡಿದ್ರು, ಸರ್ವೆ ಮಾಡಿಸಿ ಒಂದು ಸಲ ಅಂತ. ನ್ಯಾಯಾಲಯ ಸರ್ವೆಗೆ ಆದೇಶ ಕೊಡ್ತು. ಸರ್ವೆ ಮಾಡಿಸಬಾರ್ದು ಅಂತ ಮುಸ್ಲಿಂ ಪಾರ್ಟಿಗಳ ಮೇಲಿನ ಕೋರ್ಟಿಗೆ ಹೋದರು, ಅದರ ಮೇಲಿನ ಕೋರ್ಟಿಗೆ ಹೋದರು. ಎಲ್ಲ ಕೋರ್ಟ್ನಲ್ಲೂ ಹಿನ್ನಡೆ ಆಯಿತು ಅವ್ರಿಗೆ. ಎಲ್ಲ ಕೋರ್ಟ್ನವ್ರು ಕೇಳೋದು, ಯಾಕಷ್ಟು ಹೆದರ್ತಿದ್ದೀರಿ, ಆಗಲಿ ಬಿಡಿ ಸರ್ವೆ ಆಗೋದಿದ್ರೆ ಆಮೇಲೆ ನೋಡೋಣಂತೆ ಅಂತ. ಸರ್ವೆ ಆದಮೇಲೆ ವಿಷ್ಣು ಶಂಕರ್ ಜೈನ್ ಮತ್ತೊಂದು ಅರ್ಜಿ ಹಾಕಿದ್ರು. ಸರ್ವೆ ರಿಪೋರ್ಟ್ ನಮಗೆ ಬೇಕಲ್ಲ, ಏನು ಬಂದಿದೆ ಸರ್ವೆ ಗೊತ್ತಾಗಬೇಕಲ್ಲ ಅಂತ. ಮುಸ್ಲಿಂ ಪಾರ್ಟಿಗಳು ಮತ್ತೆ ಕೇಸ್ ಹಾಕಿದ್ರು, ಇಲ್ಲ ಸರ್ವೆ ರಿಪೋರ್ಟ್ ಬಹಿರಂಗ ಮಾಡಬೇಡಿ. ಇದು ಹೆಂಗೆ ಅಂದರೆ, ಸರ್ವೆ ರಿಪೋರ್ಟ್ ಬಹಿರಂಗ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ರಿಪೋರ್ಟ್ ಆದಂಗೆ ಆಗಿದೆ ಕತೆ. ಇಲ್ಲಿ ಲಿಂಗಾಯತ ಸಮುದಾಯ, ಒಕ್ಕಲಿಗ ಸಮುದಾಯದವರು ಅದು ಸರಿಯಾಗಿಲ್ಲ, ಅದನ್ನು ತಗೋಬೇಡಿ, ಬೇರೆ ಮಾಡಿಸಿ ಬೇಕಿದ್ರೆ ಅಂತ ಇವ್ರು ಹೇಳ್ತಾರೆ. ಸರ್ವೆಯ ಪರವಾಗಿರೋರು ಏನು ಹೇಳ್ತಾರೆ, ಯಾಕೆ ಅಷ್ಟು ತಲೆ ಕೆಡಿಸ್ಕೊತೀರಿ, ಬರಲಿ ಬಿಡಿ, ಅದು ಸರಿಯಾಗಿಲ್ಲ ಅಂದರೆ ರಿಜೆಕ್ಟ್ ಮಾಡಿದ್ರಾಯ್ತು, ಅದರಲ್ಲಿ ಏನಿದೆ ಅಂತ ನಿಮಗೇನು ಗೊತ್ತು. ಸಿದ್ದರಾಮಯ್ಯನವ್ರ ಆದಿಯಾಗಿ ಇವರು ಎಲ್ಲರದ್ದು ವಾದ ಅದೇ ಅಲ್ವಾ, ಕೊಡಲಿ ಬಿಡ್ರಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀರಿ, ಅದರಲ್ಲಿ ಏನಿದೆ ಅಂತ ನೀವೇನಾದ್ರು ನೋಡಿದ್ದೀರಾ, ಇಲ್ಲಪ್ಪ ಮುಚ್ಚಿದ ಲಕೋಟೆಯಲ್ಲಿ ಇದೆ, ಅದು ಯಾಕೆ ತಲೆ ಕೆಡಿಸ್ಕೊತಿದ್ದೀರಿ, ಬಂದ ಮೇಲೆ ಓಪನ್ ಮಾಡೋಣ, ಹಿಂಗೆ ಇದೆಯಪ್ಪ ಸಂಖ್ಯೆ ಅಂತ ಹೇಳೋಣ, ಆಮೇಲೆ ನಿರ್ಧಾರ ಮಾಡಿದ್ರಾಯ್ತು ಬಿಡಿ ಅಂತಾರೆ. ಹಾಗೆ ಈ ವಾದವನ್ನು ಅಲ್ಲಿ ಹಿಂದೂ ಪಾರ್ಟಿಗಳವರು ಮಾಡ್ತಾ ಇರೋದು. ಯಾಕೆ ತಲೆ ಕೆಡಿಸ್ಕೊತಿದ್ದೀರಿ, ASI ಸರ್ವೆ ಆಗಿದೆ, ಕೊಡಲಿ ಬಿಡಿ, ನೋಡೋಣ, ತಪ್ಪು ಅನ್ಸಿರ್ ಬೇರೆ ನೋಡೋಣ ಅಂತ. ಮುಸ್ಲಿಂ ಪಾರ್ಟಿಗಳವ್ರು ನಿರಂತರವಾದ ಸರ್ವೆ ಹೊರಗೆ ಬರೋದು ಬೇಡ ಅಂತ. ನ್ಯಾಯಾಲಯ ಆದೇಶ ಕೊಡ್ತು, ಎಲ್ಲ ವಕೀಲರಿಗೂ ಕೊಟ್ಟುಬಿಡಿ ಸರ್ವೆನ ಅಂತ. ಸರ್ವೆ ರಿಪೋರ್ಟು ಅಂದರೆ ಅಲ್ಲಿ ಫೋಟೋಗ್ರಾಫ್ಗಳ ಸಮೇತ, ವರದಿಗಳ ಸಮೇತ, ಲಾಸ್ಟಿಗೆ ಕನ್ಕ್ಲೂಷನ್ ಸಮೇತ ಇದೆ. ಏನೇನಿದೆ ಅದರಲ್ಲಿ ವಿವರಗಳನ್ನು ನೋಡ್ತಾ ಇದ್ರಿ, ಫೋಟೋಗಳನ್ನು. 839 ಪುಟಗಳ ವರದಿ ಇದು, 839 ಪುಟಗಳ ವರದಿ. ಇಡೀ ಸರ್ವೆಯಲ್ಲಿ 838 ಪುಟದ್ದು ಒಂದೇ ತೂಕ. ಲಾಸ್ಟ್ನಲ್ಲಿ ಒಂದು ಪ್ಯಾರ ಬರೀತಾರೆ, ಈ ಕಟ್ಟಡದ ಕೆಳಗೆ ಭವ್ಯವಾದ ಹಿಂದೂ ದೇವಸ್ಥಾನ ಇತ್ತು ಅಂತ ಒಂದು ಸರ್ವೆನಲ್ಲಿ ಹೇಳಿದ್ದಾರೆ. ಎಕ್ಸಿಸ್ಟಿಂಗ್, ಮುಂಚೆ ಒಂದು ಭವ್ಯವಾದ ದೇವಸ್ಥಾನ ಇಲ್ಲಿ ಇತ್ತು ಅಂತ. ಏನೇನಿದೆ, ಒಂದು ಶಿವಲಿಂಗ ಸಿಕ್ಕಿದೆ, ಹಿಂದೂ ಶಾಸನದ ಕೆತ್ತನೆಗಳಿದ್ದಾವೆ, ಗಣಪತಿ, ಆಂಜನೇಯ, ಹಿಂದೂ ದೇವತೆಗಳು, ನಂದಿ, ಶ್ರೀಕೃಷ್ಣ ಫೋಟೋಗಳನ್ನು ನೋಡ್ತಾ ಹೋಗ್ತೀರಿ. ಇವೆಲ್ಲ ಜ್ಞಾನವ್ಯಾಪಿ ಮಸೀದಿಯ ಕೆಳಮಾಳಿಗೆಯಲ್ಲಿ ಸಿಕ್ಕಿತ್ತು. ಕಲ್ಲಿನಲ್ಲಿ ಶ್ರೀಕೃಷ್ಣನನ್ನು ಹೋಲುವ ಶಿಲ್ಪಕಲೆ, ತಲೆ ಕೈಕಾಲು ಮುರಿದಿರುವಂಥ ಆಕೃತಿಗಳು, ಗೋಡೆಯ ಮೇಲೆ ಶ್ರೀರಾಮ್ ಅಂತ ಬರೆದಿರುವ ಬರಹ, 2 ಹಿಂದೂ ದೇವರ ನಾಣ್ಯಗಳು ಸಿಕ್ಕಿದ್ದಾವೆ. ಇಷ್ಟು ಸಿಕ್ಕಿರುವಂಥದ್ದು ಆ ರಿಪೋರ್ಟ್ನಲ್ಲಿ ಹೇಳ್ತಾರೆ. 1676ರಿಂದ 1677 ಮಧ್ಯದಲ್ಲಿ ಮಂದಿರದ ಅವಶೇಷಗಳ ಮೇಲೆ ಈ ಮಸೀದಿಯನ್ನು ಕಟ್ಟಲಾಗಿದೆ. ಮಸೀದಿ ಅಂತ ಹೇಳೋದಿಲ್ಲ ಅವರು, ದಿಸ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಈ ಕಟ್ಟಡ ಮೊದಲೇ ಅಸ್ತಿತ್ವದಲ್ಲಿದ್ದ ಭವ್ಯ ದೇವಾಲಯದ ಮೇಲೆ ಮಸೀದಿ ನಿರ್ಮಾಣ ಆಗಿದೆ. ಜ್ಞಾನವ್ಯಾಪಿ ಅಂಗಳವನ್ನು 1972ರಿಂದ 93ರ ಮಧ್ಯಭಾಗದಲ್ಲಿ ರಿಪೇರಿ ಮಾಡಲಾಗಿದೆ.
1972ರಿಂದ 93ರ ಮಧ್ಯಭಾಗದಲ್ಲಿ ರಿಪೇರಿ ಮಾಡಲಾಗಿದೆ. ಜ್ಞಾನವ್ಯಾಪಿಯ 34 ಕಡೆ ಹಿಂದೂ ದೇವಾಲಯಕ್ಕೆ ಸಂಬಂಧಿಸಿದ ಶಾಸನಗಳು ಸಿಕ್ಕಿದ್ದಾವೆ. ಮಸೀದಿಯಾಗಿ ಬದಲಾದ ಮೇಲೆ ಹಿಂದೂಗಳ ಕುರುಹು ನಾಶ ಮಾಡಲಾಗಿದೆ. ನಾಶ ಮಾಡುವ ಪ್ರಯತ್ನ ಮಾಡಿದ್ದಾರೆ ಅಂತಾರೆ ಅವರು. ಕೆರೆದಿದ್ದಾರೆ, ಉಜ್ಜಿದ್ದಾರೆ, ಏನೇನೋ ಮಾಡಿದ್ದಾರೆ, ಪ್ರಯತ್ನ ಮಾಡಲಾಗಿದೆ. ಮಸೀದಿಯಲ್ಲಿ ದೇವನಾಗರಿ, ತೆಲುಗು, ಕನ್ನಡದ ಶಾಸನಗಳು ಸಿಕ್ಕಿವೆ. ದೇವನಾಗರಿ, ತೆಲುಗು, ಕನ್ನಡದ ಶಾಸನಗಳು ಪತ್ತೆಯಾಗಿದೆ. ಜ್ಞಾನವ್ಯಾಪಿಯಲ್ಲಿ ಸಿಕ್ಕ ಶಾಸನಗಳಲ್ಲಿ ವಿಷ್ಣು, ರುದ್ರ ಮತ್ತು ವಿಶ್ವೇಶ್ವರನ ಹೆಸರುಗಳಿದ್ದಾವೆ. ಹಿಂದೂ ದೇವರು ಮತ್ತು ದೇವತೆಗಳ ಪ್ರತಿಮೆಗಳ ಇವೆ. ಜ್ಞಾನವ್ಯಾಪಿ ಪಶ್ಚಿಮ ಗೋಡೆ ದೇವಾಲಯದ ಭಾಗ. ದೇವಾಲಯದ ಭಾಗವನ್ನು ಸುಲಭವಾಗಿ ಗುರುತಿಸಬಹುದು ಅಂತ. ನನ್ನ ಪ್ರಶ್ನೆ ಇಷ್ಟು ಹೇಳೋದಕ್ಕೆ ASI ಬರಬೇಕಾಗಿತ್ತ? ನೀವು ಸುಮ್ಮನೆ ಗೂಗಲ್ ಮಾಡಿ, ಫೋಟೋ ತೆಗೆದು ನೋಡಿದ್ರೆ ಗೊತ್ತಾಗತ್ತಪ್ಪ, ಗೊತ್ತಾಗತ್ತೆ. ನಂದು ಯಾವಾಗಲಿಂದ ಒಂದು ವಾದ ಇದೆ, ಭಾರತದ ಇತಿಹಾಸದಲ್ಲಿ ಹಿಂಗಿಂಗೆ ನಡೆದಿತ್ತು ಅಂತ. ಇವತ್ತಿನ ತಲೆಮಾರಿಗೆ ಹೇಳ್ಕೊಂಡು ಬಂದಿದ್ದರೆ ಇದನ್ನು ನೋಡಿ ಯಾರಿಗೂ ಆಘಾತನೂ ಆಗ್ತಿರಲಿಲ್ಲ, ಯಾರಿಗೂ ಶಾಕು ಆಗ್ತಿರಲಿಲ್ಲ. ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಓದ್ತೀವಲ್ಲ ನಾವು. ಔರಂಗಜೇಬ ಅನ್ನುವಂಥ ಆಕ್ರಾಂತ ದುಷ್ಟ ದುರುಳ ಒಬ್ಬ ಇದ್ದ ಈ ದೇಶದಲ್ಲಿ. ಅವನು ಹಿಂದೂ ದೇವಾಲಯಗಳನ್ನು ಒಡೆದಿದ್ದಂತೆ, ಅದರ ಮೇಲೆ ಮಸೀದಿ ಕಟ್ಟಿದ್ದಂತೆ. ಇದನ್ನು ಓದುವಾಗ ಮುಸ್ಲಿಮರಿಗೆ ಹರ್ಟು ಆಗಬೇಕಾಗಿಲ್ಲ, ಹಿಂದೂಗಳಿಗೂ ಹರ್ಟ್ ಆಗಬೇಕಾಗಿಲ್ಲ. ಇತಿಹಾಸದಲ್ಲಿ ಏನೋ ನಡೆದೋಗಿದೆ ರೀ, ಅದಕ್ಕೇನು ಮಾಡೋಕ್ಕಾಗತ್ತೆ? ಹಾಗಾಗಲಿಲ್ಲ ಇಲ್ಲಿ. ನೀವು ಪಠ್ಯಪುಸ್ತಕದಲ್ಲಿ ಭಾರತದ ವಾಸ್ತುಶಿಲ್ಪಕ್ಕೆ ಔರಂಗಜೇಬನ ಕೊಡುಗೆಗಳು ಅಂತ ಓದಿಸಿ, ಪಠ್ಯಪುಸ್ತಕದಲ್ಲಿ ಹಂಗೆ ಓದಿಸ್ತೀರಿ ಟೆಕ್ಸ್ಟ್ ಬುಕ್ನಲ್ಲಿ. ಅವಾಗ ASIನವ್ರು ಬಂದು ಸರ್ವೆ ಮಾಡಿದ್ರೆ ಇಂಥ ವಿಷಯ ಬರ್ತಾವೆ ಹೊರಗೆ. ಮೇಕಿಂಗ್ ಪೀಸ್ ವಿತ್ ಹಿಸ್ಟ್ರಿ ಅಂತಾರೆ. ಇತಿಹಾಸದ ಜೊತೆಗೆ ನಮಗೊಂದು ಅನುಸಂಧಾನ ಇರಬೇಕು. ನಮ್ಮ ಇತಿಹಾಸದಲ್ಲಿ ಹಿಂಗಾಗಿತ್ತಪ್ಪ, ಭವಿಷ್ಯದಲ್ಲಿ ಮತ್ತೆ ಆಗದೇ ಇರೋಂಗೆ ಏನು ಮಾಡಬೇಕು, ಎಚ್ಚರಿಕೆಯಿಂದ ಇರೋಣ. ಇದಂ ಮಿಥಂ, ಹಿಂಗೆ ನಡೆದಿತ್ತು ಇತಿಹಾಸದಲ್ಲಿ. ಇತಿಹಾಸ ಅಂದ್ರೇನು? ಇತಿಹಾಸ್, ಹೀಗೆ ಇತ್ತು ಹೇಳಿದ್ರಾಗ್ತಿತ್ತು. ಈಗ ನೋಡಿ, ಇದು ಶಾಕ್ ಮೇಲೆ ಶಾಕು ಅಂತಿದ್ದಾರೆ ಎಲ್ಲರೂ. ಹಾಂ, ಇಷ್ಟೆಲ್ಲ ಇದೆ ಒಳಗೆ, ಇಷ್ಟೆಲ್ಲ ಇದೆ ಒಳಗೆ ಅಂತ. ಔರಂಗಜೇಬ ದುರುಳನಾಗಿದ್ದ, ದುಷ್ಟನಾಗಿದ್ದ, ಇಂತಿಂಥ ಕಡೆ ಇಷ್ಟು ದೇವಾಲಯಗಳನ್ನು ಒಡೆಸ್ದ ಅಂತ ಹೇಳಿಬಿಟ್ಟಿದ್ರೆ ASIನವ್ರು ಯಾಕೆ ಹೋಗಬೇಕು? ಯಾಕೆ ಹೋಗಬೇಕಾದ ಪರಿಸ್ಥಿತಿ ಬರ್ತಿತ್ತು? ವಿಷ್ಣು ಶಂಕರ್ ಜೈನ್ ಮಾತಾಡಿದ್ದಾರೆ, ಹಿಂದೂ ಕಕ್ಷಿದಾರರ ಪರ ವಕೀಲರು. ಕೇಳಿಸ್ಕೊಳ್ಳಿ. पहले हिंदू मंदिर था, उसी के इंस्क्रिप्शंस को यूज करके इंस्क्रिप्शंस मिले हैं। ये देवनागरी, ग्रंथा, तेलुगु और कन्नड़ स्क्रिप्ट्स के मिले। Three names of deities such as Janardana, Rudra and Umeshwara are found in these inscriptions. पहले हिंदू मंदिर था, उसी के इंस्क्रिप्शंस को यूज करके इंस्क्रिप्शंस मिले हैं। ये देवनागरी, ग्रंथा, तेलुगु और कन्नड़ स्क्रिप्ट्स के मिले। Said that there existed a large Hindu temple prior to the construction of existing structure. मतलब ऐसा ये कह रहा है कि ये कहा जा सकता है कि यहाँ पे एक बहुत बड़ा भव्य हिंदू मंदिर था प्रायर टू द कंस्ट्रक्शन ऑफ एग्जिस्टिंग स्ट्रक्चर। मतलब इस मस्जिद से पहले इससे पहले यहाँ पे एक हिंदू मंदिर एग्जिस्ट करता था। ये एसआई ने अपनी कंक्लूसिव फाइंडिंग दी है और ये बहुत महत्वपूर्ण फाइंडिंग। ಮುಂದೇನಾಗುತ್ತೆ ಅನ್ನೋದು ಕುತೂಹಲ ಇದು. ಈಗ ಸೋಮನಾಥ ದೇವಸ್ಥಾನ 1951ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರು ಅಲ್ಲಿ ದೇವಸ್ಥಾನದ ಮರು ನಿರ್ಮಾಣವನ್ನು ಶುರು ಮಾಡೋದು. ಅದರ ಮೇಲೆ 17 ಸಲ ದಾಳಿ ಮಾಡಲಾಗಿತ್ತು. ಮೊಹಮ್ಮದ್ ಗಜನಿಯಿಂದ ಶುರು ಮಾಡ್ಕೊಂಡು 17 ಸಲ ಒಡೆದು ಹಾಕಿದ್ರು ಅದನ್ನು. ಆದರೆ ಅದರ ಮೇಲೆ ಮಸೀದಿ ಕಟ್ಟಿರಲಿಲ್ಲ, ಧ್ವಂಸ ಮಾಡಲಾಗಿತ್ತು ಅಷ್ಟೇ. ಅದರ ಪಳಿಯುಳಿಕೆಗಳಿದ್ದು, ಏನೋ ಮತ್ತೆ ಕಟ್ತೀವಪ್ಪ ಅಂತ ಕಟ್ಟಿದ್ರು. ಆವಾಗಿನ ಪಾಲಿಟಿಕ್ಸ್ ಎಲ್ಲ ಮಾತಾಡೋದಿಲ್ಲ, ಈಗ ಬೇಡ. ಅದು ಅಯೋಧ್ಯೆ ಮೊನ್ನೆ ಲೋಕಾರ್ಪಣೆ ಆದಂಥ ರಾಮ ಮಂದಿರ, ಅಲ್ಲಿ ಮಸೀದಿ ಇತ್ತು. ಬಾಬ್ರಿ ಮಸೀದಿ ಅಂತ ಇತ್ತೀಚೆಗೆ ಕರೆಯೋಕ್ಕೆ ಶುರು ಮಾಡಿದ್ರು ಅದನ್ನು. ಈ ವಿವಾದ ಜೋರಾದ ಮೇಲೆ ಮಸ್ಜಿದ್ದೇ ಜನ್ಮಸ್ಥಾನ ಅದು. ಅದನ್ನು 1992ರ ಕರ ಸೇವೆಯಲ್ಲಿ ಒಡೆದಾಕಿದ್ರು. ಸೊ 2019ರಲ್ಲಿ ಜಡ್ಜ್ಮೆಂಟ್ ಬರುವಾಗ ಅಲ್ಲಿ ಕಟ್ಟಡ ಇರಲಿಲ್ಲ. ಇದು ಹಿಂದೂಗಳಿಗೆ ಕೊಡಿ, ಅಲ್ಲಿ ಕಟ್ಟಕ್ಕೆ ಶುರು ಮಾಡಿ ಅಂತ. ಇಲ್ಲಿ ಹಂಗಲ್ಲ, ಇಲ್ಲಿ ಆ್ಯಕ್ಟಿವ್ ಮಸೀದಿ ಇದೆ, ಜ್ಞಾನವ್ಯಾಪಿ ಮಸೀದಿ, ರೆಗ್ಯುಲರ್ ಪ್ರೇಯರ್ ಆಗ್ತಾವಲ್ಲಿ. ಈಗ ಹಿಂದೂ ಕಕ್ಷಿದಾರ ಕೇಸ್ ಗೆಲ್ಲಬಹುದು, ಗೆದ್ದರು ಅಂತಲೇ ಇಟ್ಕೊಳ್ಳಿ. ಇದು ದೇವಸ್ಥಾನನೇ ಆಗಿತ್ತಲ್ಲ ಅಂತ. ಏನು ಮಾಡುತ್ತೆ ನ್ಯಾಯಾಲಯ? ಜಡ್ಜ್ಮೆಂಟ್ ಏನು ಏನಾಗುತ್ತೋ ಏನಪ್ಪ, ಆಶ್ಚರ್ಯ ಇದೆ ಇದೊಂದು. ಅಯೋಧ್ಯ, ಕಾಶಿ, ಮಥುರಾ ಅಂತ ಈ ಕಕ್ಷಿದಾರರು ಹೇಳೋದು.
ಮಧ್ಯಕಾಲದಲ್ಲಿ ಏನೇನೋ ಆಗೋಗಿದೆ, ಸಾವಿರಾರು ದೇವಸ್ಥಾನಗಳು ಒಡೆದಿರ್ಬೋದು. ಬಟ್ ಹಿಂದೂಗಳ ಶ್ರದ್ಧೆ ಅತಿ ದೊಡ್ಡ ಶ್ರದ್ಧೆಗಳು ರಾಮ ಕೃಷ್ಣ ಈಶ್ವರ. ರಾಮ ಕೃಷ್ಣ ಈಶ್ವರ 12 ಜ್ಯೋತಿರ್ಲಿಂಗಗಳ ಪೈಕಿ ಒಂದಾಗಿರುವಂಥ ಕಾಶಿ ಇದು. ಅಯೋಧ್ಯೆ ಕಟ್ಕೊಂಡಿದ್ದೀವಿ, ಮಥುರಾ ಕೃಷ್ಣ ಜನ್ಮಸ್ಥಾನ ಅಂತಿದ್ದಾರೆ. ಎಲ್ಲಿಗೆ ಹೋಗುತ್ತೋ ನೋಡೋಣ ಅಂತ ಹೇಳ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.